Hi friends, if you salute your work, the work will salute you. That means you need not salute anybody. But if you pollute your work, you have to salute everyone. ಈ ಒಂದು ವಾಕ್ಯವನ್ನು ಡಾಕ್ಟರ್ ಮಂಜುನಾಥ್ ಎಂ ಪಿ ಅವ್ರು ಹೇಳಿದರು. ಅದರ ಅರ್ಥ ಏನಂದರೆ, ಕಾಯಕವೇ ಕೈಲಾಸ ಅನ್ನೋದಕ್ಕೊಂದು ಸಾರಾಂಶ. ನೀವು ಮಾಡ್ತಕ್ಕಂಥ ಕೆಲಸವನ್ನು ನೀವು ಇಷ್ಟಪಡಬೇಕು, ಇಷ್ಟಪಟ್ಟಿದ್ದನ್ನು ನೀವು ಮಾಡಬೇಕು. ಆ ರೀತಿಯಲ್ಲಿ ಇಂದಿನ ಒಂದು ನವಯುವಕರು ಏನಾಗ್ತಾ ಇದ್ದಾರೆ, ದೈಹಿಕ ಶ್ರಮ ಕಮ್ಮಿ ಆಗ್ತಾ ಇದೆ ಹಾಗೂ ಕೇವಲ ಮೊಬೈಲ್ ಮಯವಾಗಿದ್ದಾರೆ. ನರಗಳ ದೌರ್ಬಲ್ಯತೆ, ಬಿ ಪಿ, ಶುಗರು, ಸಣ್ಣ ವಯಸ್ಸಿನಲ್ಲಿ ಎಲ್ಲ ರೋಗಗಳು ಬರ್ತಾಯಿದ್ದಾವೆ. ಹಿಂದಿನ ಕಾಲಕ್ಕೆ ಹಂಗಿದ್ದಿದ್ದಿಲ್ಲ. ಅವರು ಆಹಾರ ಸ್ವೀಕಾರ ಮಾಡಿದರೆ ಅದೇ ಔಷಧಿಯಾಗಿ ಪರಿವರ್ತನೆ ಆಗ್ತಿತ್ತು. ಆದರೆ ಈಗ ಔಷಧಿಯೇ ಆಹಾರವಾಗಿ ಸ್ವೀಕರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಆರೋಗ್ಯಕ್ಕಾಗಿ ಪ್ರತಿದಿನ 1 ತಾಸನ್ನು ನಾವು ಮೀಸಲಾಗಿಡಬೇಕು. ಸ್ಪೆಂಡ್ 1 hour ಎವ್ರಿ ಡೇ for your own self. If you want to meet the beautiful person on this earth, look into the mirror. ಇದು ಸ್ಫೂರ್ತಿದಾಯಕ ಮತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಾಕಿಂಗ್ ಮಾಡಬೇಕು. ವಾಕಿಂಗ್ ಸುಲಭವಾದಂಥ, ಪ್ರತಿಯೊಬ್ಬರಿಗೂ ಸುಲಭವಾದಂಥ ಒಂದು ಎಕ್ಸಸೈಸ್ ಅಂದರೆ ವಾಕಿಂಗ್. ಮೆಡಿಟೇಷನ್, 108 ದಾರಿಗಳಿದ್ದಾವೆ. ಯೋಗ ಮಾಡ್ಬೋದು. ಪ್ರತಿಯೊಂದರಲ್ಲಿ ಕೂಡ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಹೋಗ್ಬೋದು. ಇದರಲ್ಲಿ ಹಾಸ್ಯ ಹೆಂಗೆ ಉತ್ಪತ್ತಿ ಆಗುತ್ತದೆ ಅಂದರೆ, ವಾಕಿಂಗ್ ಮಾಡ್ತಾ ಮಾಡ್ತಾ ನೀವು ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟು ವಾಕಿಂಗ್ ಮಾಡಿದರೆ ಅದಕ್ಕೆ ಬರ್ನಿಂಗ್ ವಾಕ್ ಅಂತ ಹೇಳ್ತಾರೆ. ವಾಕಿಂಗನ್ನು ನಿಮ್ಮ ಹುಡುಗಿ ಜೊತೆಗೆ, ನಿಮ್ಮ ವೈಫ್ ಜೊತೆಗೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ಮಾಡಿದರೆ ಇದಕ್ಕೆ ಡಾರ್ಲಿಂಗ್ ವಾಕ್ ಅಂತ ಹೇಳ್ತಾರೆ. ಅದೇ ಡಾಕ್ಟ್ರು ಹೇಳ್ತಾರೆ, ವಾಕಿಂಗ್ ಮಾಡಬೇಕು, ನಿಮ್ಮ ಶುಗರ್ ಬಾರ್ಡರ್ ಲೆವೆಲಲ್ಲಿದೆ, ನಿಮ್ಮ ಬಿ ಪಿ ಬರ್ತಾಯಿದೆ, ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಇಂಥ ವಾರ್ನಿಂಗ್ ಆದ ನಂತರ ವಾಕಿಂಗ್ ಮಾಡೋದಕ್ಕೆ ವಾರ್ನಿಂಗ್ ವಾಕ್ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇಂದಿನ ಕಟ್ಟಿ ಮಾತು ಕೇಳಿ ಎಲ್ಲರೂ ಆಶೀರ್ವದಿಸಿ. ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ.